ನಮಸ್ತೆ ಸ್ನೇಹಿತರೆ, ನಮ್ಮ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೈಗಾರಿಕೆ ಇಲಾಖೆ ಹಾಸನ ಇಲ್ಲಿ ಕುಶಲಕರ್ಮಿಗಳಿಗೆ ನೀಡುವಂತಹ ಸುಧಾರಿತ ಉಪಕರಣಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಇದು ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿರುವಂತಹ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಹಾಸನ ಕೈಗಾರಿಕೆ ಇಲಾಖೆಯಿಂದ ಸುಧಾರಿತ ಉಪಕರಣಗಳನ್ನು ನೀಡ್ತಿದ್ದಾರೆ. ಹಾಗಾದರೆ ಯಾವ ರೀತಿಯ ಯಾವುದೆಲ್ಲ ಸುಧಾರಿತ ಉಪಕರಣಗಳು ಹಾಗೆ ಯಾರಿಗೆಲ್ಲ ಈ ಸುಧಾರಿತ ಉಪಕರಣಗಳು ಸಿಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಎರಡು ರೀತಿಯಾಗಿ ವಿಭಜನೆ ಮಾಡಿದ್ದಾರೆ. ಒಂದು 250 ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ, ನೀವು ನೋಡ್ಬೋದು 250 ಹೊಲಿಗೆ ಯಂತ್ರಗಳು ಸಿಗುತ್ತೆ. ಹಾಗೆಯೇ 640 ಸುಧಾರಿತ ಉಪಕರಣಗಳು ಸಿಗುತ್ತೆ. ಇದು 250 ಬೇರೆ, ಹಾಗೆ 640 ಸುಧಾರಿತ ಉಪಕರಣಗಳು ಸಿಗುತ್ತೆ. ಹಾಗಾದರೆ ಯಾರಿಗೆಲ್ಲ ಈ 640 ಸುಧಾರಿತ ಉಪಕರಣಗಳು ಸಿಗುತ್ತೆ ಅಂತ ನೋಡೋದಾದರೆ, ಯಾರೆಲ್ಲ ಮರಗೆಲಸ, ಗಾರೆಗೆಲಸ, ದೋಬಿ, ಕ್ಷೌರಿಕ, ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಹಾಗೆ ಬೋರ್ವೆಲ್ ರಿಪೇರಿ, ನೀವು ಈ ಯಾವುದೇ ಒಂದು ಕೆಲಸವನ್ನು ಮಾಡ್ತಿದ್ರೆ ನಿಮಗೆ ಸುಧಾರಿತ ಉಪಕರಣಗಳು ಸಿಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿರುವಂತಹ ದಿನಾಂಕ 25/7/2000 ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 15/9/2026. ಹಾಗೆ ನೀವು ಹಾಸನ ಜಿಲ್ಲೆಯವರು ಆಗಿರಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಹೇಗೆ ಅಪ್ಲೈ ಮಾಡಬೇಕು, ನೋಟಿಫಿಕೇಷನ್ ಅಧಿಸೂಚನೆಯಲ್ಲಿ ಏನೇನಿದೆ, ಅಪ್ಲಿಕೇಶನನ್ನು ಹಾಕುವಂತಹ ವಿಧಾನ ಹೇಗೆ, ಇದರೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕಡೆಯ ತನಕ ನೋಡುವುದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ನೀವು ಶೇರ್ ಮಾಡೋದ್ರಿಂದ ಯಾರಾದರೂ ಹಾಸನ ಜಿಲ್ಲೆಯವರು ಈ ರೀತಿಯಾದಂತಹ ಒಂದು ಸ್ಕೀಮ್ಗಳಿಗೆ ಕಾಯ್ತಿದ್ರೆ ಅವರಿಗೆ ತುಂಬಾ ಉಪಯೋಗವಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾವಿದ್ದೇವೆ ಹಾಸನ ಡಿಸ್ಟ್ರಿಕ್ಟ್. ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಗ್ರಾಮೀಣ ಪ್ರದೇಶದ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳ ವಿತರಣೆ ಯೋಜನೆ ಕೈಗಾರಿಕೆ ಇಲಾಖೆ ಹಾಸನ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಅಪ್ಲೈ ಮಾಡಬೇಕಾದ್ರೆ ಅಥವಾ ನೋಟಿಫಿಕೇಷನನ್ನು ನೋಡಬೇಕಾದ್ರೆ ಈ ವೆಬ್ಸೈಟಿಗೆ ಬರಬೇಕು. ಈ ವೆಬ್ಸೈಟ್ನ ಲಿಂಕನ್ನು ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ಲಿಂಕ್ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಅಧಿಸೂಚನೆ ಓದಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿ, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಈ ವಿಡಿಯೋದ ಕೊನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ನೀವು ಏನೇನು ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು, ಇದರ ಬಗ್ಗೆ ಕೂಡ ನಾನು ನಿಮಗೆ ಹೇಳಿಕೊಡ್ಲಿಕ್ಕಿದ್ದೇನೆ. ಕೊನೆಯ ದಿನಾಂಕ 15/9/2026. ಹಾಗೆ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ನೋಡ್ಬೋದು, ಈ ಚಾನಲ್ನಲ್ಲಿ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋ, ಗೌರ್ಮೆಂಟ್ ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ ಇರ್ಬೋದು, ಎಲ್ಲ ರೀತಿಯಾದಂತಹ ಜಾಬ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೋದಿದ್ರೂ ಕೂಡ ಮುಂದೊಂದು ದಿನ ಈ ವಿಡಿಯೋ ನಿಮಗೆ ಯಾವುದಾದ್ರೂ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಆದ್ದರಿಂದ ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಇಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಇಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸ್ತಾ ಅಧಿಸೂಚನೆಯನ್ನು ಕ್ಲಿಕ್ ಮಾಡೋಣ. ಅಧಿಸೂಚನೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಅಧಿಸೂಚನೆಯಲ್ಲಿ ನೋಡ್ಬೋದು ಓಪನ್ ಆಗುತ್ತೆ. ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ಹಾಸನ ಅವರ ಕಚೇರಿ 2026-27 ಸಾಲಿನ ವೃತ್ತಿಪರ ಕುಶಲಕರ್ಮಿಗಳ ಯೋಜನೆ ಅಡಿ ಈ ಕೆಳಕಂಡ ವೃತ್ತಿ, ಯಾವುದೆಲ್ಲ ವೃತ್ತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕುಶಲಕರ್ಮಿಗಳಿಂದ ಅರ್ಜಿಯನ್ನು ದಿನಾಂಕ 25/7/15 ವೆಬ್ಸೈಟ್, ಯಾವ ವೆಬ್ಸೈಟ್ ನಾನು ಈಗಾಗಲೇ ಆ ವೆಬ್ಸೈಟನ್ನು ತೋರಿಸಿದ್ದೇನೆ, ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಉಪಕರಣಗಳು ನಾನು ಮೊದಲೇ ಹೇಳಿದ್ದೇನೆ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ನಿಮಗೆ 250 ಇದೆ. ಹಾಗೆಯೇ ಉಳಿದವರು ಯಾರೆಲ್ಲ ಮರಗೆಲಸ, ಗಾರೆ ಕೆಲಸ, ಡೋಬಿ, ಕ್ಷೌರಿಕ, ಎಲೆಕ್ಟ್ರಿಕ್ ಟೂಲ್ ಕಿಟ್ ಹಾಗೆ ಬೋರ್ವೆಲ್ ರಿಪೇರಿ ಅಥವಾ ಮೋಟಾರ್ ರೀವೈಂಡಿಂಗ್ ಯಾರು ಮಾಡ್ತಾರೆ, ನಿಮಗೆ ನಿಮ್ಮ ಫೀಲ್ಡ್ನಲ್ಲಿ ನಿಮಗೆ 640 ಗುರಿಯನ್ನು ಇಟ್ಟಿದ್ದಾರೆ ಸುಧಾರಿತ ಉಪಕರಣಗಳನ್ನು ನೀಡುವ ಬಗ್ಗೆ. ಹಾಗಾದರೆ ಅರ್ಹತೆಗಳು ಏನು, ಇದಕ್ಕೆ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವುದೆಲ್ಲ ಅರ್ಹತೆ ಇರಬೇಕು. ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಹಾಗೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅವರು ನೀವು
ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವ ಕುಶಲಕರ್ಮಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ಇದು ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಯಾರು ವಾಸವಾಗಿರ್ತೀರೋ ಅವರಿಗೆ ಮಾತ್ರ ಇದು ಸೂಟೇಬಲ್ ಆಗಿರುತ್ತೆ. ಹಾಗೆ ಇದಕ್ಕೆ ವಯಸ್ಸು 18 ವರ್ಷದಿಂದ ಗರಿಷ್ಠ 55 ವರ್ಷ ಇರಬೇಕು. ಸೊ ಈ ವರ್ಷದೊಳಗಡೆ ನೀವು ಬಂದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಸರ್ಕಾರಿ ಕೆಲಸ ನೀವು ಮಾಡ್ತಿದ್ರೆ ಅಥವಾ ಯಾರೆಲ್ಲೋ ಅವಲಂಬಿತರಾಗಿದ್ದರೆ ಅವರು ಈ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಆನ್ಲೈನ್ ಅರ್ಜಿಯನ್ನು ಈ ವೆಬ್ಸೈಟ್ನೆಲ್ಲ ಸಲ್ಲಿಸಬೇಕು. ಈ ವಿಡಿಯೋ ಕೊನೆಯಲ್ಲಿ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಹಾಗಾದರೆ ಅರ್ಜಿಯಲ್ಲಿ ಸಲ್ಲಿಸುವಾಗ ನಿಮಗೆ ಯಾವುದೆಲ್ಲ ದಾಖಲಾತಿ, ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕು ನೋಡಿ. ನೀವು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ನಿಮ್ಮ ಪಾಸ್ಪೋರ್ಟ್ ಫೋಟೋ ಇರಬೇಕು. ನಿಮ್ಮ ಜನ್ಮ ದಿನಾಂಕವನ್ನು ಸೂಚಿಸಲಿಕ್ಕೋಸ್ಕರ, ನಮೂದಿಸಿಗೋಸ್ಕರ ನಿಮ್ಮ ವರ್ಗಾವಣೆ TC ಅಥವಾ SSLC ಅಥವಾ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಜಾತಿ ಪ್ರಮಾಣ ಪತ್ರ, ನಿಮ್ಮ BPL ಅಥವಾ ಪಡಿತರ ಚೀಟಿ ಇರಬೇಕು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ವೃತ್ತಿ ಮಾಡುವ ಬಗ್ಗೆ ದೃಢೀಕರಣ ಪತ್ರ, ಕಾರ್ಮಿಕ ಇಲಾಖೆ ಕಾರ್ಮಿಕ ಪ್ರಮಾಣ ಪತ್ರ, ಯಾವುದೇ ಸರ್ಕಾರಿ ಸಂಸ್ಥೆಗಳನ್ನು ತರಬೇತಿ ಪಡೆದಿದ್ದರೆ ಅದರ ತರಬೇತಿ ಪ್ರಮಾಣ ಪತ್ರ. ಸೊ ಈ ಡಾಕ್ಯುಮೆಂಟನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಟೈಲರಿಂಗ್, ಮರಗೆಲಸ ಅಥವಾ ಗಾರೆ ಕೆಲಸ ಯಾವುದೇ ಕೆಲಸ ಮಾಡ್ತಿದ್ರೆ ನಿಮ್ಮ ಕಾರ್ಮಿಕ ಇಲಾಖೆಯಿಂದ ನೀವು ಕೆಲಸ ಮಾಡ್ತಿದ್ರಿ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಹಾಗೆ ನೀವು ಟೈಲರಿಂಗ್ ಅಥವಾ ಮರಗೆಲಸ ಯಾವುದೇ ಒಂದು ಕೆಲಸ ಮಾಡಿ ಏನಾದರೂ ಟ್ರೈನಿಂಗ್ ಪಡೆದಿದ್ರೆ ಅದರ ಪ್ರಮಾಣ ಪತ್ರ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ವಿಕಲಚೇತನರಾಗಿದ್ದರೆ, ಮಾಜಿ ಸೈನಿಕರಾಗಿದ್ದರೆ ನೀವು ಅದರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಸೊ ನೀವು ಮೊದಲೇ ನೋಡಿದಾಗೆ ಇಲ್ಲಿ ಗುರಿಯನ್ನು ಕೊಟ್ಟಿದ್ದಾರೆ 640 ಹಾಗೆ 250. ಇದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬಂದರೆ ಅವರು ಲಾಟರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಅಂದರೆ ಜಾಸ್ತಿ ಅಪ್ಲಿಕೇಶನ್ ಬಂದರೆ ಚೀಟಿಯನ್ನು ಎತ್ತುವ ಮೂಲಕ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಒಂದು ಅಧಿಸೂಚನೆ ಆಗಿರುತ್ತೆ. ಹಾಗಾದರೆ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಏನು ಮಾಡಬೇಕು? ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ವಯಸ್ಸು 18ರಿಂದ 55 ವರ್ಷಗಳ ಒಳಗಡೆ ಇರಬೇಕು. ಸೊ ಅರ್ಜಿದಾರರ ವಿವರ. ಸೊ ಇಲ್ಲಿ ನಿಮ್ಮ ಅರ್ಜಿದಾರನ ಹೆಸರು ಕೊಡಬೇಕು, ನಿಮ್ಮ ತಂದೆ ಅಥವಾ ಗಂಡನ ಹೆಸರು, ಅನಂತರ ನಿಮ್ಮ ಜನ್ಮ ದಿನಾಂಕವನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ. ನಿಮ್ಮ ಜೆಂಡರ್, ನಿಮ್ಮ ಲಿಂಗ, ನೀವು ಮೇಲ್ ಫೀಮೇಲ್ ಆಗಿದ್ದರೆ, ಹಾಗೆ ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಅಥವಾ ನಿಮ್ಮ ಮೊಬೈಲ್ ನಂಬರ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆನಂತರ ನಿಮ್ಮ ಅಡ್ರೆಸ್ ನೀವು ಇಲ್ಲಿ ಅಡ್ರೆಸ್ ಡೀಟೇಲ್ ಕೊಡಬೇಕು. ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಕಾಯಂ ವಿಳಾಸ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮ ಪಂಚಾಯತ್. ಸೊ ಈ ಥರದ ಡೀಟೇಲನ್ನು ನೀವು ಹಾಕಬೇಕಾಗುತ್ತೆ. ಆನಂತರ ನಿಮ್ಮ ಎಲಿಜಿಬಿಲಿಟಿ ಡೀಟೇಲ್ಸ್ ಬರುತ್ತೆ, ಅರ್ಹತಾ ಡೀಟೇಲ್ಸ್, ನಿಮ್ಮ ಪಡಿತರ ಸಂಖ್ಯೆ, ರೇಷನ್ ಕಾರ್ಡ್ ನಂಬರ್, ಹಾಗೆ ನೀವು ಯಾವ ವರ್ಗಕ್ಕೆ ಸೇರಿರ್ತೀರಿ, ಯಾವ ಕ್ಯಾಟಗರಿಗೆ ಸೇರಿರ್ತೀರಿ. ನೀವು ಪರ್ಸನ್ ವಿತ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದರೆ, ಅಂಗವಿಕಲಾಗಿದ್ದರೆ, ನಿಮ್ಮ ಮಾಜಿ ಸೈನಿಕರಾಗಿದ್ದರೆ, ಮತ್ತು ನೀವು ಈಗ ನಡೆಸುತ್ತಿರುವಂತಹ ಚಟುವಟಿಕೆ, ಅಂದರೆ ನೀವು ಗಾರೆ ಕೆಲಸ ಈಗ ಮಾಡ್ತಿದ್ದೀರಾ, ಟೈಲರಿಂಗ್ ಈಗ ಮಾಡ್ತಿದ್ದೀರಾ, ಅದರ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಮತ್ತು ನೀವು ನಡೆಸ್ತಿರುವಂತಹ ಆ್ಯಕ್ಟಿವಿಟಿ ಅಂದರೆ ಟೈಲರಿಂಗ್ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಅದು ಕೆಲಸವಾಗಿದ್ದರೆ ಹೌದು ಅಂತ ಕೊಡಬೇಕು. ಹಾಗೆ ನೀವು ಈ ಚಟುವಟಿಕೆ ಅಂದರೆ ಟೈಲರಿಂಗ್ ಮಾಡೋದು ಅಥವಾ ಡೋಬಿ ಕೆಲಸ ನೀವು ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಿದ್ದೀರಿ, ಹಾಗೆ ನೀವು ಸುಧಾರಿತ ಉಪಕರಣಗಳನ್ನು ಪಡೆಯಲಿಚ್ಛಿಸಿರುವ ಚಟುವಟಿಕೆ ಅಂದರೆ ಈ ಸುಧಾರಿತ ಏನು ಇಕ್ವಿಪ್ಮೆಂಟ್ ಏನಿದೆ ಅದನ್ನು ತೊಗೊಂಡು ನೀವು ಏನು ಮಾಡ್ತೀರಿ ಅಂದರೆ ಟೈಲರಿಂಗ್ ಮಿಷಿನ್ ತೊಗೊಂಡು ನೀವು ಟೈಲರಿಂಗೇ ಮಾಡಬೇಕಾಗುತ್ತೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬರುತ್ತೆ ಯಾವ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕು. ರಿಕ್ವೈರ್ಡ್ ಡಾಕ್ಯುಮೆಂಟ್ ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ BPL ಪಡಿತರ ಚೀಟಿ, ಹಾಗೆ ನಿಮ್ಮ ಗ್ರಾಮ ಪಂಚಾಯತಿಂದ ನೀವು ಆ ಕೆಲಸವನ್ನು ಮಾಡ್ತಿದ್ದೀರಂಥ ಒಂದು ದೃಢೀಕರಣ ಪತ್ರ, ಹಾಗೆ ನಿಮ್ಮ ವಯಸ್ಸಿನ ದಾಖಲೆಯನ್ನು ಕೊಡುವಂಥ ಏಜ್ ಪ್ರೂಫನ್ನು ಕೊಡುವಂತಹ ಸರ್ಟಿಫಿಕೇಟ್, ಹಾಗೆ ನೀವು ಅಂಗವಿಕಲರಾಗಿದ್ದರೆ ಅದರ ಸರ್ಟಿಫಿಕೇಟ್. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇದನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಾನು ಒಪ್ಪುತ್ತೇನೆ, ಐ ಅಗ್ರಿ ಅಂತ ಏನಿದೆ ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಈ ಬಾಕ್ಸ್ ಒಳಗಡೆ ಏನಿದೆ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ.
ಸೊ ಇಷ್ಟನ್ನು ಟೈಪ್ ಮಾಡಿದ ನಂತರ ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಗ್ರಾಮೀಣ ಪ್ರದೇಶದ ವೃತ್ತಿ ನಿರತ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳ ವಿತರಣೆ ಯೋಜನೆ ಕೈಗಾರಿಕೆ ಇಲಾಖೆ ಹಾಸನ. ಸೊ ಇಲ್ಲಿ ನೀಡುವಂಥ ಸುಧಾರಿತ ಉಪಕರಣಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.